ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಸಮುದ್ರದ ಬಗ್ಗೆ ಮಾತನಾಡೋದಾದ್ರೆ ಅದರಲ್ಲಿ ಅದೆಷ್ಟು ರಹಸ್ಯಗಳು ಅಡಗಿವೆ ಅಂದ್ರೆ ಅದನ್ನ ಊಹಿಸೋಕು ಸಾಧ್ಯವಿಲ್ಲ. ಇಂದಿನ ದಿನಗಳಲ್ಲಿ ಸ್ಕೈ ಡೈವರ್ಗಳು ಸಮುದ್ರದಲ್ಲಿ ಅದೆಷ್ಟೋ ಹೊಸ ಹೊಸ ಆವಿಷ್ಕಾರಗಳನ್ನ ಕಂಡು ಹಿಡಿತಾ ಇದ್ದಾರೆ. ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಸಮುದ್ರದಲ್ಲಿ ಹೊರಗಡೆ ಬಿದ್ದ ಅತ್ಯಂತ ಮಿಸ್ಟೀರಿಯಸ್ ವಸ್ತುಗಳ ಬಗ್ಗೆ ಹೇಳ್ತೀನಿ. ಇವುಗಳ ಬಗ್ಗೆ ನೀವು ಇದಕ್ಕೂ ಮುಂಚೆ ಯಾವತ್ತೂ ಕೇಳಿರಲ್ಲ, ನೋಡಿರಲ್ಲ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದರಿಂದ ಈ ವಿಡಿಯೋವನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದ ಕೊನೆವರೆಗೂ ನೋಡಿ. ಸೊ ಈ ಮಿಸ್ಟೀರಿಯಸ್ ಪ್ರಯಾಣವನ್ನು ಪ್ರಾರಂಭಿಸೋಕು ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಫ್ರೆಂಡ್ಸ್, ನಿಮ್ಮಲ್ಲಿ ಬಹಳಷ್ಟು ಜನ ಜಲಕನ್ಯೆಯರ ಬಗ್ಗೆ ಕೇಳೇ ಇರ್ತೀರಿ. ಇದೊಂದು ಫಿಕ್ಷನಲ್ ಕ್ರಿಯೇಷನ್ ಅಂತ ಬಹಳಷ್ಟು ಜನ ಅಂದ್ಕೊಂಡಿದ್ದಾರೆ. ಬಹಳಷ್ಟು ಜನ ಜಲಕನ್ಯೆಯರು ಇದ್ದಾರೆ ಎಂದು ಕೂಡ ನಂಬ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರುವ ಈ ಮಿಸ್ಟೀರಿಯಸ್ ವಿಡಿಯೋವನ್ನ ಜನವರಿ 2018ರಲ್ಲಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಇಂಟರ್ನೆಟ್ ರಿಸೋರ್ಸಸ್ ಪ್ರಕಾರ ಈ ವಿಡಿಯೋವನ್ನ ಚೀನಾ ದೇಶದ ಮೀನು ಹಿಡಿಯುವವರು ರೆಕಾರ್ಡ್ ಮಾಡಿದ್ದಾರೆ. ಅವರು ಸಮುದ್ರದಲ್ಲಿ ಮೀನು ಹಿಡಿಯುವ ಸಂದರ್ಭದಲ್ಲಿ ಈ ವಿಚಿತ್ರವಾದ ಮೀನು ಸಿಕ್ಕಾಕೊಂಡಿದೆ. ಈ ವಿಡಿಯೋದಲ್ಲಿರುವ ಕ್ರಿಯೇಚರ್ ನ ತಲೆ ಸೇಮ್ ಮೀನಿನ ಹಾಗೆ ಇರೋದನ್ನ ನೀವು ನೋಡಬಹುದು. ಇದಕ್ಕೆ ಮೀನಿನ ಹಾಗೆ ಒಂದು ಬಾಲ ಕೂಡ ಇದೆ. ಆದ್ರೆ ಈ ಮೀನಿನ ದೇಹ ಮಾತ್ರ ಒಬ್ಬ ಮನುಷ್ಯನ ಹಾಗೆ ಇದೆ. ಈ ಮೀನು ಎಷ್ಟು ಭಯಂಕರವಾಗಿದೆ ಅಂದ್ರೆ ಅದರಿಂದ ಯಾವುದೇ ಅಪಾಯ ಉಂಟಾಗಬಾರದು ಎಂದು ಅದರ ಕೈಗಳನ್ನು ಕೂಡ ಕಟ್ಟಿ ಹಾಕಿದ್ದಾರೆ. ನಾರ್ಮಲ್ ಆಗಿ ನಾವು ಸಿನಿಮಾಗಳಲ್ಲಿ ನೋಡುವ ಜಲಕನ್ಯೆಯರು ತುಂಬಾ ಸುಂದರವಾಗಿರ್ತಾರೆ. ಆದ್ರೆ ಈ ಜಲಕನ್ಯೆ ಮೀನು ಮಾತ್ರ ತುಂಬಾ ಅಂದ್ರೆ ತುಂಬಾ ಭಯಂಕರವಾಗಿದೆ. ಯಾರಾದ್ರೂ ಈ ಮೀನನ್ನ ನೋಡಿದ್ರೆ ಖಂಡಿತ ಭಯ ಪಡಲೇಬೇಕು. ಅರ್ಧ ಭಾಗ ಮನುಷ್ಯರ ಹಾಗೆ ಅರ್ಧ ಭಾಗ ಮೀನಿನಂತೆ ಇರುವ ಈ ಕ್ರಿಯೇಚರ್ ಏನು ಅಂತ ಇಂದಿನವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಇದು ಇಲ್ಲಿಯವರೆಗೆ ಸಿಕ್ಕಿರುವ ಪ್ರಪಂಚದ ಅತ್ಯಂತ ಮಿಸ್ಟೀರಿಯಸ್ ಥಿಂಗ್ಸ್ ಗಳಲ್ಲಿ ಒಂದಾಗಿದೆ. ಮೆಕ್ಸಿಕೋದಲ್ಲಿ ಒಂದು ಸಣ್ಣ ಗ್ರಾಮವಿದೆ. ಅಲ್ಲಿ ಒಂದು ಮಿಸ್ಟೀರಿಯಸ್ ಸಿಂಕ್ ಹೋಲ್ ಇದೆ. ಬಹಳಷ್ಟು ವರ್ಷಗಳಿಂದ ಇಲ್ಲಿನ ಗ್ರಾಮ ಪ್ರಜೆಗಳು ಈ ಸಿಂಕ್ ಹೋಲ್ ಮತ್ತು ಅದರ ಒಳಗಡೆ ಇರುವ ನೀರನ್ನ ನೋಡಿ ಭಯಪಡ್ತಾ ಇರ್ತಾರೆ. ಈ ಸಿಂಕ್ ಹೋಲ್ ಗ್ರಾಮಕ್ಕೆ ಹತ್ತಿರವಿರುವ ಒಂದು ಕಾಡಿನಲ್ಲಿದೆ. ಅವರೆಲ್ಲರಿಗೂ ಈ ಸ್ಥಳ ಒಂದು ಹಾಂಟೆಡ್ ಪ್ಲೇಸ್ ಅಂತ. ಯಾವಾಗ ಈ ಸಿಂಕ್ ಹೋಲ್ ಬಗ್ಗೆ ನ್ಯಾಷನಲ್ ಜಿಯೋಗ್ರಫಿ ಅವರಿಗೆ ತಿಳಿಯುತ್ತೋ ಆಗ ಅವರು ಇದನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಡಿಸೈಡ್ ಆಗ್ತಾರೆ. ನ್ಯಾಷನಲ್ ಜಿಯೋಗ್ರಫಿ ಮತ್ತು ಆರ್ಕಿಯಾಲಜಿಸ್ಟ್ ಗಳು ಸೇರಿ ಈ ಸಿಂಕ್ ಹೋಲ್ ಒಳಗಡೆ ಹೋದಾಗ ಅವರಿಗೆ ನೀರಿನ ಒಳಗಡೆ ಒಂದು ಕತ್ತಲಿನಿಂದ ಕೂಡಿದ ಗುಹೆ ಕಾಣಿಸಿಕೊಳ್ಳುತ್ತೆ. ಆ ಗುಹೆಯ ಒಳಗಡೆ ಹೋಗಿ ನೋಡಿದಾಗ ಎಲ್ಲರೂ ಶಾಕ್ ಆಗ್ತಾರೆ. ಈ ಗುಹೆಯಲ್ಲಿ ಮನುಷ್ಯರ ಅಸ್ಥಿಪಂಜರಗಳಿಂದ ಮತ್ತು ಮೂಳೆಗಳಿಂದ ತುಂಬಿ ಹೋಗಿರುತ್ತೆ. ಈ ಅಸ್ಥಿಪಂಜರ ಮತ್ತು ಮೂಳೆಗಳ ಮೇಲೆ ರಿಸರ್ಚ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಈ ಅಸ್ಥಿಪಂಜರಗಳು 8,000 ವರ್ಷಗಳ ಹಿಂದೆ ಸತ್ತು ಹೋದ ಮನುಷ್ಯರದ್ದು ಎಂದು ತಿಳಿದು ಬರುತ್ತೆ. ಆರ್ಕಿಯಾಲಜಿಸ್ಟ್ಗಳು ಹೇಳ್ತಾ ಇರುವ ಪ್ರಕಾರ ಪೂರ್ವ ಕಾಲದಲ್ಲಿ ಪ್ರಜೆಗಳು ಈ ಗುಹೆಯನ್ನ ಮನುಷ್ಯರನ್ನ ಬಲಿ ಕೊಡುವ ಸಲುವಾಗಿ ಬಳಸ್ತಾ ಇದ್ರು ಎಂದು ಹೇಳ್ತಿದ್ದಾರೆ. ಆ ಸಮಯದಲ್ಲಿ ಜನರು ದೇವರನ್ನ ಸಂತೋಷಪಡಿಸುವ ಸಲುವಾಗಿ ಮನುಷ್ಯರನ್ನ ಈ ನೀರಿನ ಒಳಗಡೆ ನೈವೇದ್ಯ ರೂಪದಲ್ಲಿ ಬಿಡ್ತಾ ಇದ್ರಂತೆ. ಇದೆಲ್ಲವನ್ನು ಒಂದು ಮತಾಚಾರದಂತೆ ಮಾಡ್ತಾ ಇದ್ರಂತೆ. ಬಟ್ ಅದೇನೇ ಆಗ್ಲಿ ಈ ಸ್ಥಳ ಮಾತ್ರ ಅತಿ ಭಯಂಕರವಾಗಿದೆ. ಇದನ್ನ ನೋಡಿದ್ರೆ ಯಾರಿಗೇ ಆಗ್ಲಿ ಖಂಡಿತ ಭಯ ಶುರುವಾಗುತ್ತೆ. ಈ ಗ್ರಾಮಸ್ಥರಿಗೆ ಈ ಸಿಂಕ್ ಹೋಲ್ ಅಂದ್ರೆ ಮುಂಚೆಯಿಂದಲೇ ಭಯವಿತ್ತು. ಆದ್ರೆ ಯಾವಾಗ ಅವರಿಗೆ ಈ ಸ್ಥಳದಲ್ಲಿ 100 ಜನರ ಅಸ್ಥಿಪಂಜರಗಳಿವೆ ಎಂದು ತಿಳಿಯುತ್ತೋ ಆಗಿನಿಂದ ಅವರ ಭಯ ಇನ್ನೂ ಜಾಸ್ತಿಯಾಗಿದೆ. ಈ ಭಯದಿಂದಲೇ ಅವರು ಆ ಜಾಗವನ್ನೇ ಬಿಟ್ಟು ಹೋಗಿದ್ದಾರೆ. ಫ್ರೆಂಡ್ಸ್, ನೀವೆಲ್ಲರೂ ಬಹಳಷ್ಟು ವಿಡಿಯೋಗಳಲ್ಲಿ ನೀಲಿ ತಿಮಿಂಗಲಗಳನ್ನ ನೋಡಿರ್ತೀರಿ. ಈ ಪ್ರಪಂಚದಲ್ಲಿ ಬಹಳಷ್ಟು ಸ್ಕೂಬಾ ಡೈವರ್ಗಳು ನೀರಿನಲ್ಲಿ ಈಜಾಡ್ತಾ ಈ ನೀಲಿ ತಿಮಿಂಗಲಗಳ ವಿಡಿಯೋಗಳನ್ನ ತೆಗಿತಾ ಇರ್ತಾರೆ. ನಂತರ ಅವುಗಳನ್ನ ನೋಡಿ ಎಂಜಾಯ್ ಮಾಡ್ತಾ ಇರ್ತಾರೆ. ಆದ್ರೆ ಒಂದು ದಿನ ಒಬ್ಬ ಡೈವರ್ ಹಿಂದೂ ಮಹಾಸಾಗರದಲ್ಲಿ ಒಂದು ಕೋಸ್ಟ್ ನಲ್ಲಿ ಡೈವಿಂಗ್ ಮಾಡ್ತಾ ಇರ್ತಾನೆ. ಆಗ ಆತ ಸ್ಪರ್ಮ್ ವೇಲ್ಸ್ ಗಳ ಗುಂಪೊಂದು ತುಂಬಾ ವಿಚಿತ್ರವಾದ ಕಂಡೀಷನ್ ನಲ್ಲಿ ಇರೋದನ್ನ ನೋಡ್ತಾನೆ. ಈ ವಿಡಿಯೋದಲ್ಲಿ ವೇಲ್ಸ್ ಗಳೆಲ್ಲವೂ ಕೂಡ ಒಂದು ರೀತಿಯ ಪಿಲ್ಲರ್ಸ್ ಗಳಂತೆ ಸ್ಟ್ಯಾಚ್ಯೂಗಳಾಗಿ ನಿಂತಿರೋದನ್ನ ನೀವು ಗಮನಿಸಬಹುದು. ನಾರ್ಮಲ್ ಆಗಿ ಮೀನುಗಳು ಹಾರಿಜೆಂಟಲ್ ಆಗಿ ಈಜುತ್ತವೆ. ಆದ್ರೆ ಈ ತಿಮಿಂಗಲಗಳು ಮಾತ್ರ ವರ್ಟಿಕಲ್ ಶೇಪ್ ನಲ್ಲಿ ನಿಂತಿವೆ. ಇಲ್ಲಿ ಆಶ್ಚರ್ಯಪಡಿಸುವ ವಿಷಯ ಏನು ಅಂದ್ರೆ ಇವುಗಳಲ್ಲಿ ಯಾವ ತಿಮಿಂಗಲು ಕೂಡ ಅಳುಗಾಡ್ತಾ ಇಲ್ಲ. ಇವುಗಳನ್ನ ನೋಡ್ತಾ ಇದ್ರೆ ಇವು ತಿಮಿಂಗಲುಗಳ ವಿಗ್ರಹಗಳೇನು ಅಂತ ಅನ್ಸುತ್ತೆ. ಈ ತಿಮಿಂಗಲುಗಳನ್ನ ನೋಡಿ ಆ ಡೈವರ್ ತುಂಬಾ ಭಯಪಡ್ತಾನೆ. ನಿಜವಾಗ್ಲೂ ಈ ತಿಮಿಂಗಲುಗಳು ಈ ರೀತಿ ನಿಂತಿರುವುದು ನೋಡಿದ್ರೆ ಯಾರಿಗೇ ಆಗ್ಲಿ ಭಯ ಶುರುವಾಗುತ್ತೆ. ಮೊದಲು ಆ ಡೈವರ್ಗೆ ಈ ತಿಮಿಂಗಲುಗಳನ್ನ ಯಾರೋ ಸಾಯಿಸಿದ್ದಾರೆ ಅಂತ ಅನ್ಸಿತ್ತಂತೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಈ ಸ್ಪರ್ಮ್ ತಿಮಿಂಗಲುಗಳು ಎಲ್ಲವೂ ಕೂಡ ಗಾಢ ನಿದ್ರೆಯಲ್ಲಿವೆ. ನೋಡೋಕೆ ಈ ಸೀನ್ ತುಂಬಾ ಭಯ ಹುಟ್ಟಿಸಿದ್ರು ಕೂಡ ಈ ತಿಮಿಂಗಲುಗಳು ನ್ಯಾಚುರಲ್ ಆಗಿ ನಿದ್ದೆ ಮಾಡುವ ವಿಧಾನವೇ ಹೀಗಿರುತ್ತೆ. ಇವು ಪ್ರತಿದಿನ ಇದೇ ರೀತಿ ವರ್ಟಿಕಲ್ ಆಗಿಯೇ ನಿದ್ದೆ ಮಾಡುತ್ತವೆ. ಏನೇ ಆದ್ರೂ ಇವುಗಳ ಸ್ಲೀಪಿಂಗ್ ಸ್ಟೈಲ್ ಎಂಬುದು ತುಂಬಾ ವಿಚಿತ್ರವಾಗಿದೆ ಅಂತಾನೆ ಹೇಳ್ಬೋದು.
ಫ್ರೆಂಡ್ಸ್, ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಭೂಮಿಯ ಮೇಲಿರುವ ಹಾಗೆ ಸಮುದ್ರದ ಒಳಗಡೆ ಕೂಡ ಅನೇಕ ಜಾತಿಯ ಸಸ್ಯಗಳಿರುತ್ತವೆ ಎಂಬುದು ಗೊತ್ತೇ ಇರುತ್ತೆ. ಸಮುದ್ರದಲ್ಲಿ ಕಂಡುಬರುವ ಸಸ್ಯಗಳನ್ನ ಭೂಮಿಯ ಮೇಲೆ ಇರುವ ಸಸ್ಯಗಳ ಜೊತೆ ಕಂಪೇರ್ ಮಾಡಿ ನೋಡಿದ್ರೆ ಸಮುದ್ರದ ಸಸ್ಯಗಳು ತುಂಬಾ ಡಿಫರೆಂಟ್ ಆಗಿರುತ್ತವೆ. ಸೊ ಕೆಲವು ವರ್ಷಗಳ ಹಿಂದೆ ವಿಯೆಟ್ನಾಂನಲ್ಲಿ ವಾಸಿಸುವ ವ್ಯಕ್ತಿಗೆ ಸಮುದ್ರದಲ್ಲಿ ಎಂತಹ ಸಸ್ಯ ಕಂಡು ಬಂದಿದೆ ಅಂದ್ರೆ ಅದು ಪ್ರಪಂಚವನ್ನೇ ಆಶ್ಚರ್ಯಪಡಿಸಿದೆ. ಈಗ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರುವ ಸಸ್ಯ ಅದೇ ಸಸ್ಯ. ತುಂಬಾ ವಿಚಿತ್ರವಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದು ನೋಡೋಕೆ ಒಂದು ಸಸಿಯ ಹಾಗೆಯೇ ಇದೆ, ಆದ್ರೆ ಜೀವಂತವಾಗಿರುವ ಜೀವಿಯ ಹಾಗೆ ಮೂವ್ ಆಗ್ತಾ ಇದೆ. ಇದು ಸಮುದ್ರದ ಜೀವಿಯೋ ಅಥವಾ ಸಸ್ಯವೋ ಅಥವಾ ಯಾವುದಾದ್ರೂ ಏಲಿಯನ್ ಕ್ರಿಯೇಚರ ಎಂದು ಯಾರಿಗೂ ಅರ್ಥವಾಗ್ತಾ ಇಲ್ಲ. ಆಕ್ಟೋಪಸ್ ತನ್ನ ಟೆಂಟಿಕಲ್ಸ್ ಗಳನ್ನ ಹೇಗೆ ಕದಲಿಸುತ್ತೋ ಅದೇ ರೀತಿ ಇದು ಕೂಡ ಕದಲಿಸ್ತಾ ಇದೆ. ಆದ್ರೆ ನಿಜಕ್ಕೂ ಈ ವಿಚಿತ್ರ ಜೀವಿ ಏನೆಂದು ಯಾರಿಗೂ ತಿಳಿತಾ ಇಲ್ಲ. ಈ ಮಿಸ್ಟ್ರಿ ಬಗ್ಗೆ ಯಾರಿಗೂ ವಿವರಿಸಿ ಹೇಳೋಕಾಗ್ತಾ ಇಲ್ಲ. ಸೊ ಇದೇನಂತ ಅರ್ಥವಾಗದೆ ಮರಳಿ ಇದನ್ನ ಸಮುದ್ರದ ಒಳಗಡೆ ಬಿಟ್ಟು ಬಿಡ್ತಾರೆ. ಮಾರ್ಚ್ 2019ರಲ್ಲಿ ಜಾರ್ಜ್ ವಾರ್ಗಾರ ಎಂಬ ಸ್ಕೈ ಡೈವರ್ ಮಲೇಷಿಯಾದ ಸಿಪಾಡನ್ ಐಲ್ಯಾಂಡ್ ನಲ್ಲಿ ಡೈವಿಂಗ್ ಮಾಡ್ತಾ ಇರ್ತಾನೆ. ಆಗ ಆತನಿಗೆ ಸಮುದ್ರದಲ್ಲಿ ತುಂಬಾ ವಿಚಿತ್ರವಾದ ವಿಷಯ ಕಂಡು ಬರುತ್ತೆ. ಆತ 200 ಅಡಿಗಳಷ್ಟು ಒಳಗಡೆ ಇದ್ದಾನೆ. ಆತ ಅಲ್ಲಿ ಡಜನ್ಗಳಷ್ಟು ಸಂಖ್ಯೆಯಲ್ಲಿ ಆಮೆಗಳ ಅಸ್ಥಿಪಂಜರಗಳನ್ನು ಕೂಡ ನೋಡ್ತಾನೆ. ಅದನ್ನ ನೋಡ್ತಾ ಇದ್ರೆ ಆಮೆಗಳ ಸ್ಮಶಾನವೇನು ಅಂತ ಅನ್ಸುತ್ತೆ. ಸೊ ಇಲ್ಲಿ ಒಂದು ಮಿಸ್ಟೀರಿಯಸ್ ವಿಷಯ ಏನು ಅಂದ್ರೆ ಈ ಸ್ಥಳದಲ್ಲಿ ಕೇವಲ ಆಮೆಗಳ ಅಸ್ಥಿಪಂಜರಗಳು ಮಾತ್ರವೇ ಇವೆ. ಇವುಗಳಲ್ಲಿ ಕೆಲವು ಡೆಡ್ ಬಾಡೀಸ್ ಫ್ರೆಶ್ ಆಗಿವೆ, ಅಂದ್ರೆ ಆಗ ತಾನೇ ಸತ್ತಿರುವ ಡೆಡ್ ಬಾಡೀಸ್ ತರ ಇವೆ. ಇನ್ನು ಕೆಲವು ಸತ್ತು ಹೋಗಿ ಅಸ್ಥಿಪಂಜರದಂತೆ ಬದಲಾಗಿ ಬಿಟ್ಟಿವೆ. ಆದ್ರೆ ಇಷ್ಟೊಂದು ಭಾರಿ ಸಂಖ್ಯೆಯಲ್ಲಿ ಆಮೆಗಳು ಇದೇ ಸ್ಥಳಕ್ಕೆ ಬಂದು ಯಾಕೆ ಸಾಯುತ್ತಿವೆ ಎಂಬುದು ಯೋಚನೆ ಮಾಡಬೇಕಾದ ವಿಷಯವೇ. ಈ ಪ್ರಪಂಚದಲ್ಲಿ ಇಲ್ಲಿಯವರೆಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಆಮೆಗಳ ಅಸ್ಥಿಪಂಜರ ಈ ಜಾಗದಲ್ಲಿ ಬಿಟ್ರೆ ಬೇರೆಲ್ಲೂ ಸಿಕ್ಕಿಲ್ಲ. ಈ ಐಲ್ಯಾಂಡ್ ನಲ್ಲಿ ವಾಸಿಸುವ ಲೋಕಲ್ ಜನರು ಈ ಆಮೆಗಳೆಲ್ಲವೂ ಕೂಡ ಸಮಾಧಿಯಾಗೋಕೆ ಇಲ್ಲಿಗೆ ಬರ್ತಾ ಇರುತ್ತವೆ ಎಂದು ಹೇಳ್ತಾ ಇರ್ತಾರೆ. ಈ ಸ್ಥಳ ಎಷ್ಟು ಮಿಸ್ಟೀರಿಯಸ್ ಅಂದ್ರೆ ಈ ಆಮೆಗಳ ಸ್ಮಶಾನವನ್ನ ಇಲ್ಲಿಯವರೆಗೂ ಯಾರಿಗೂ ಎಕ್ಸ್ಪ್ಲೇನ್ ಮಾಡೋಕಾಗ್ತಿಲ್ಲ. ಈ ಆಮೆಗಳು ಸತ್ತು ಹೋಗೋಕೆ ಈ ಜಾಗಕ್ಕೆ ಯಾಕೆ ಬರ್ತಾ ಇವೆ ಎಂಬುದು ಕೂಡ ಯಾರಿಗೂ ಗೊತ್ತಿಲ್ಲ. ಇದು ನಿಜವಾಗ್ಲೂ ತುಂಬಾ ಮಿಸ್ಟೀರಿಯಸ್ ವಿಷಯ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಇಂಟರ್ನೆಟ್ ನಲ್ಲಿ ಜಲಕನ್ಯರಿಗೆ ಸಂಬಂಧಿಸಿದ ಬಹಳಷ್ಟು ವಿಡಿಯೋಗಳಿವೆ. ಅವುಗಳಲ್ಲಿ 99% ವಿಡಿಯೋಗಳು ಫೇಕೆ. ಆದ್ರೆ ನಾನೀಗ ತೋರಿಸುವ ವಿಡಿಯೋ ಫುಟೇಜ್ ಅನ್ನ ಮಾತ್ರ ಸೈಂಟಿಸ್ಟ್ ಗಳು ಕನ್ಫರ್ಮ್ ಮಾಡಿರೋದಷ್ಟೇ ಅಲ್ಲ, ಈ ಇನ್ಸಿಡೆಂಟ್ ಅನ್ನ ಬಹಳಷ್ಟು ಜನ ಹತ್ತಿರದಿಂದ ಕೂಡ ನೋಡಿದ್ದಾರೆ. ಈಗ ನೀವು ನೋಡ್ತಾ ಇರುವ ಈ ಫುಟೇಜ್ ಅನ್ನ ಬಹಳಷ್ಟು ವರ್ಷಗಳ ಹಿಂದೆ ಇಸ್ರೇಲ್ ನ ಕಿರಿಯಟ್ ಕ್ಯಾಂಪ್ ನಲ್ಲಿ ರೆಕಾರ್ಡ್ ಮಾಡಲಾಗಿದೆ. ಅದು ಸಾಯಂಕಾಲದ ಸಮಯ. ಸಮುದ್ರದಲ್ಲಿ ಅಲೆಗಳು ತುಂಬಾ ವೇಗವಾಗಿ ಬರ್ತಾ ಇವೆ. ಇಬ್ಬರು ಫ್ರೆಂಡ್ಸ್ ಆ ವೆದರ್ ಅನ್ನ ಎಂಜಾಯ್ ಮಾಡಲು ಸಮುದ್ರ ದಡದ ಮೇಲಿರುವ ಒಂದು ಕಲ್ಲು ಬಂಡೆಯ ಮೇಲೆ ಹೋಗ್ತಾರೆ. ಅಷ್ಟೇ ಅಲ್ಲದೆ ಅವರು ವಿಡಿಯೋವನ್ನು ಕೂಡ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಆಗ ಅವರು ಸಮುದ್ರದಲ್ಲಿರುವ ಒಂದು ಬಂಡೆಯ ಮೇಲೆ ಜಲಕನ್ಯೆ ಕುಳಿತಿರೋದನ್ನ ನೋಡ್ತಾರೆ. ಅವರಿಗೆ ಅದು ಏನು ಎಂದು ಸರಿಯಾಗಿ ಅರ್ಥವಾಗಲ್ಲ. ಅದನ್ನ ನೋಡಿ ಅವರು ಕನ್ಫ್ಯೂಸ್ ಆಗ್ತಾರೆ. ಆಗ ಅವರು ಕ್ಯಾಮ್ರಾದಿಂದ ಜೂಮ್ ಮಾಡಿ ಅದೇನು ಎಂದು ನೋಡ್ಬೇಕು ಅಂತ ಅಂದುಕೊಳ್ತಾರೆ. ಆದ್ರೆ ದುರದೃಷ್ಟವಶಾತ್ ಅವರ ಮೊಬೈಲ್ ಕ್ಯಾಮ್ರಾ ಕ್ಲಾರಿಟಿ ಅಷ್ಟು ಕ್ಲಿಯರ್ ಆಗಿ ಇರಲಿಲ್ಲ. ಆದ್ರೆ ಈ ವಿಡಿಯೋದಲ್ಲಿ ಕಂಡು ಬಂದ ಈ ಜೀವಿ ಒಂದು ಜಲಕನ್ಯೆಯ ಹಾಗೆ ಇದೆ ಎಂದು ಕ್ಲಿಯರ್ ಆಗಿ ಕಂಡು ಬರ್ತಾ ಇದೆ. ಮೊದಲು ಈ ಜಲಕನ್ಯೆ ಕಲ್ಲು ಬಂಡೆಯ ಮೇಲೆ ಕುಳಿತಿತ್ತು. ಆದ್ರೆ ಯಾವಾಗ ಅವರು ಅದನ್ನ ನೋಡ್ತಿದ್ದಾರೆ ಎಂದು ಅದಕ್ಕೆ ಗೊತ್ತಾಗುತ್ತೋ ಆಗ ತಕ್ಷಣವೇ ನೀರಿನ ಒಳಗಡೆ ಜಂಪ್ ಮಾಡುತ್ತೆ. ನಿಮ್ಗೆಲ್ಲ ಬಹುಶಃ ಈ ವಿಡಿಯೋ ಫೇಕ್ ಆಗಿರುತ್ತೆ ಅಂತ ಅನ್ಸ್ತಿರ್ಬೋದು. ಆದ್ರೆ ನಿಮ್ಗೆ ಈ ವಿಷಯ ತಿಳಿದ ನಂತರ ಖಂಡಿತ ಆಶ್ಚರ್ಯ ಆಗ್ತೀರಿ. ಈ ವಿಡಿಯೋವನ್ನ ವಿಜ್ಞಾನಿಗಳು ಕೂಡ ಅಪ್ರೂವ್ ಮಾಡಿದ್ದಾರೆ. ಅಂದ್ರೆ ಈ ವಿಡಿಯೋ 100% ರಿಯಲ್ ಆಗಿದೆ ಎಂದು ಸೈಂಟಿಸ್ಟ್ ಗಳೇ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಇಸ್ರೇಲ್ ಸರ್ಕಾರವೂ ಕೂಡ ಯಾರಾದ್ರೂ ಈ ಜಲಕನ್ಯೆಯ ಕ್ಲಿಯರ್ ವಿಡಿಯೋವನ್ನ ಅಥವಾ ಅದಕ್ಕೆ ಸಂಬಂಧಿಸಿದ ಇನ್ಫಾರ್ಮೇಶನ್ ತಂದುಕೊಟ್ರೆ ಅವರಿಗೆ $1 ಮಿಲಿಯನ್ ಬಹುಮಾನ ಕೊಡ್ತೀವಿ ಎಂದು ಪ್ರಕಟಣೆ ಕೂಡ ಮಾಡಿದೆ. ಆದ್ರೆ ಈ ಜಲಕನ್ಯೆ ಇವತ್ತಿನವರೆಗೂ ಯಾರ ಕಣ್ಣಿಗೂ ಬಿದ್ದಿಲ್ಲ. ಸೊ ಫ್ರೆಂಡ್ಸ್, ಈ ಸಮುದ್ರದಲ್ಲಿ ಸಿಕ್ಕಿರುವ ವಿಚಿತ್ರವಾದ ಜೀವಿಗಳಲ್ಲಿ ನಿಮಗೆ ಯಾವುದು ಅತ್ಯಂತ ವಿಚಿತ್ರವಾಗಿ ಅಂತ ಅನಿಸಿತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್.